ನಾನು ನಿಮ್ಮನೆಯ ಲಕ್ಷ್ಮಿ ಬ್ಲಾಗ್. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನ ತೋರಿಸ್ತೇನೆ ನೋಡಿ. ನಾನಿವತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳ್ನ ಎಲ್ಲ ಬಟ್ಟೆಗಳ್ನು ಮಿಕ್ಸಾಗಿ ಹಾಕ್ತಾಯಿದ್ದೀನಿ. ಇಷ್ಟು ದಿನ ನಾನು ಕೈಯಲ್ಲಿ ವಾಶ್ ಮಾಡಿ ಹಾಕ್ತಿದ್ದೆ. ಅಂದರೆ ಹೆವಿ ಕೊಳೆಯಾಗಿರೋ ಮಕ್ಕಳ ಯೂನಿಫಾರ್ಮ್ ಬಟ್ಟೆನ ಕೈಯಲ್ಲಿ ವಾಶ್ ಮಾಡಿ ಹಾಕೋತಾ ಇದ್ದೆ. ಅಂದರೆ ಇವಾಗ ಬ್ಯಾಂಗ್ಳೂರಲ್ಲಿ ತುಂಬ ಮಳೆ ಇದೆ, ಅಂದರೆ ಮೋಡ ಫುಲ್ಲು, ಮಳೆ ಅನ್ನೋದಕ್ಕಿಂತ ಮೋಡ, ಬಿಸಿಲು ಅನ್ನೋದೇ ಬರ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು ಇವಾಗ ಅಂದರೆ ನೋಡಿ, ಎಲ್ಲ ಶರ್ಟ್ ಕಾಲರ್ಗಳ್ನು ಇದೇ ಥರ ಉಜ್ಜಿ ಹಾಕೋಬೇಕು. ಅಂದರೆ ನಮ್ಮ ವಾಷಿಂಗ್ ಮಿಷಿನಲ್ಲಿ ಬರೀ ಡ್ರೈ ಮಾಡೋ ಆಪ್ಷನ್ನು ಇದೆ. ಆದರೆ ಒಂದು ಶರ್ಟು 2 ಶರ್ಟೆಲ್ಲ ಹಾಕಿ ಡ್ರೈ ಮಾಡೋಕ್ಕೆ ಆಗಲ್ಲ ಅಲ್ಲ. ಅದಕ್ಕೆ ನಾವು ಒಂದು ಶರ್ಟು 2 ಶರ್ಟ್ ಇದೆ, ಜಾಸ್ತಿ ಕೊಳೆಯಾಗಿರೋದು ಅನ್ನೋರು ಕೈಯಲ್ಲಿ ವಾಶ್ ಮಾಡ್ದೇ ವಾಷಿಂಗ್ ಮಿಷಿನ್ಗೆ ಡೈರೆಕ್ಟಾಗಿ ಹಾಕ್ತಿದ್ದೀನಿ ಅನ್ನೋರು ಈ ಥರ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ. ಎಲ್ಲ ಬಟ್ಟೆಗಳು ಡೈಲಿ ಬಿಚ್ಚಾಕೋ ಬಟ್ಟೆಗಳ್ನ ನಾನು ಈ ಥರ ಹಾಕೋತಾ ಇದ್ದೀನಿ. ಅಂದರೆ ನಾವು ಡೈಲಿ ಬಿಚ್ಚಾಕೋ ಬಟ್ಟೆಗಳ್ನ ಈ ಥರ ಹಾಕೊಂಡ್ಬಿಡೋಣ. ಅಂದರೆ ಈ ಸ್ವಲ್ಪ ಜಾಸ್ತಿ ಯೂನಿಫಾರ್ಮು, ಸಾಮಾನ್ಯವಾಗಿ ಮಕ್ಕಳು ಯೂನಿಫಾರ್ಮೇ ಜಾಸ್ತಿ ಕೊಳೆಯಾಗೋದು, ಅವನ್ನ ನಾನು ಈ ಥರ ನೋಡಿ ಈ ಥರ ವಾಶ್ ಮಾಡ್ತಾಯಿದ್ದೀನಿ. ಅಂದರೆ ಅದನ್ನು ಸೋಪ್ ಹಾಕ್ಬಿಟ್ಟು ಉಜ್ಜಬೇಕು. ಹಿಂಗೆ ಸೋಪ್ ಹಾಕ್ಬಿಟ್ಟು ನೀಟಾಗಿ ಉಜ್ಕೋಬೇಕು. ಕಾಲರಲ್ಲಿ ನಾವೆಷ್ಟು ನೀಟಾಗಿ ಉಜ್ಜಿ ಹಾಕ್ಬಿಡ್ತೀವೋ ಆವಾಗ ಅಷ್ಟು ಗಲೀಜು ಬರಲ್ಲ, ಮತ್ತು ನೀಟಾಗಿ ವಾಶ್ ಮಾಡಿ ಕೊಡುತ್ತೆ ವಾಷಿಂಗ್ ಮಿಷಿನು. ಆವಾಗ ನಮಗೆ ಬೇಗ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಯೂನಿಫಾರ್ಮ್ ಎಲ್ಲ ಆರ್ಕೊಳ್ಳುತ್ತೆ. ಈ ಥರ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೂ. ನೋಡಿ ಯಾವ ಥರ ನೀಟಾಗಿ ಆಯಿತು ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ಲ ಬಟ್ಟೆಗಳ್ನು ಇದೇ ಥರ ನಾವು ಮಾಡ್ಕೋಬೇಕು. ಎಲ್ಲ ಬಟ್ಟೆಗಳ್ನು ಅಂದರೆ ಯಾವ ಕಾಲರ್ ಗಲೀಜಾಗಿದೆಯೋ ಆ ಕಾಲರ್ ಬಟ್ಟೆಗಳ್ನ ಮಾತ್ರ. ಇನ್ನು ಬಾಕಿ ಬಟ್ಟೆಗಳು, ಡೈಲಿ ಬಿಚ್ಚಾಕೋ ಬಟ್ಟೆಗಳ್ಗೆ ಅವಶ್ಯಕತೆ ಇಲ್ಲ. ನಾನು ಯಾವ್ಯಾವ ಶರ್ಟ್ಗಳ್ಗೆ ಅಂದರೆ ಒಂದು 3 ಶರ್ಟು 4 ಶರ್ಟೇನೋ ಅಷ್ಟೇ, ಇನ್ನು ಯಾವ ಅಷ್ಟು ಗಲೀಜಾಗಿರಲಿಲ್ಲ. ಈ 4 ಶರ್ಟನ್ನು ನಾವು ಡ್ರೈ ವಾಶ್ಗೆ ಹಾಕೋದು ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದೇ ಸಲ ಮಿಕ್ಸ್ಗೆ ಹಾಕೊಂಡ್ಬಿಟ್ಟಿದ್ದೀನಿ. ಹಾಕೋಬೇಕಾದ್ರೆ ನಾನು ಹಿಂಗೆ ಕಾಲರೆಲ್ಲ ನೀಟಾಗಿ ಉಜ್ಕೊಂಡು ಹಾಕೋತಾ ಇದ್ದೀನಿ ನೋಡಿ. ಹಿಂಗೆ ಹಾಕ್ಬಿಟ್ಟು ಮಾಡಿ ಎಷ್ಟು ಚೆನ್ನಾಗಿ ವಾಶ್ ಆಗುತ್ತೆ ಅಂದರೆ ಸ್ವಲ್ಪನೂ ಗಲೀಜಿರಲ್ಲ. ಆಮೇಲೆ ಕೊಳೆ ಒಂದು ಚೂರು ಇರಲ್ಲ, ಎಲ್ಲ ಕಡೆ ನೀಟಾಗಿ ಹೋಗಿರುತ್ತೆ. ಮತ್ತು ನಮ್ಮ ಮಕ್ಕಳದು ಯೂನಿಫಾರ್ಮಲ್ಲೇ ಮೇನು ಜಾಸ್ತಿ ಬಟ್ಟೆ ಗಲೀಜಾಗೋದು. ಇನ್ನು ಯಾವ ಬಟ್ಟೆಗಳು ಅಷ್ಟು ಗಲೀಜಾಗಲ್ಲ. ಮಳೆ ಮೋಡ ಬಂದಾಗ ನಾವು ಈ ಥರ ಮಾಡಬೇಕು. ಮತ್ತು ಜೋಬಲ್ಲಿ ಏನಾದ್ರು ಇದೆಯಾ ಅನ್ನೋದನ್ನ ಚೆಕ್ ಮಾಡಿ ನಾವು ಹಾಕೋಬೇಕಾಗುತ್ತೆ. ಎಲ್ಲನೂ ಚೆಕ್ ಮಾಡಿ ಹಾಕ್ಕೊಂಡು ನಮ್ಮದು ಎಷ್ಟು ಹಿಡಿಯುತ್ತೋ ಬಟ್ಟೆನ ಅಷ್ಟನ್ನು ಹಾಕೋಬೇಕು ನೋಡಿ. ಈ ಶರ್ಟ್ ಮಾತ್ರ ತುಂಬಾ ಗಲೀಜಾಗಿದೆ. ಈ ಶರ್ಟನ್ನು ಅಷ್ಟೇ ನಾನು ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕ್ಕೊತೀನಿ. ಮತ್ತು ಇನ್ನೊಂದು ಸ್ವಲ್ಪ ಕೆಳಗಡೆ ಮತ್ತು ಕಂಕ್ಳ ಹತ್ರ ಎಲ್ಲ ಗಲೀಜಾಗಿರುತ್ತೆ, ಅದೆಲ್ಲ ಹೋಗಿಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೀವೊಂದು ಸಲ ಹಿಂಗೆ ಟ್ರೈ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಎಲ್ಲ ಶರ್ಟ್ಗಳೂ ಎಲ್ಲ ಬಟ್ಟೆಗಳ್ನು ಇದೇ ಥರ ನೀವು ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೂ. ಆರಾಮಾಗಿ ನೀವು ಮಾಡ್ಕೋಬೋದು ನೋಡಿ. ಹಿಂಗೆ ಉಜ್ಜಬೇಕು, ಚೆನ್ನಾಗಿ ಈ ಥರ ಉಜ್ಕೋಬೇಕು. ಆಗ ನಿಮಗೂ ಅಂದರೆ ವಾಶ್ ಮಾಡೋದು ತಪ್ಪುತ್ತೆ. ಏಕೆಂದರೆ ಈಗ ನಾವು ಬಿಸಿಲಿಲ್ಲ ಏನಿಲ್ಲ, ವಾಶ್ ಮಾಡಿಬಿಟ್ಟು ಕೈಯಲ್ಲಿ ವಾಶ್ ಮಾಡಿ 2 ಶರ್ಟ್ ಅಲ್ವಾ ಬಿಡು ಅಂದ್ಬಿಟ್ಟು ನಾವು ಕೈಯಲ್ಲಿ ವಾಶ್ ಮಾಡಾಕ್ತು ಅಂದರೆ ಬೇಗ ಹಾರಲ್ಲ, ತುಂಬ ಕಷ್ಟ ಆಗುತ್ತೆ. ಇದು ಬೆಸ್ಟ್ ಐಡಿಯಾ ಅಲ್ವಾ ನೋಡಿ. ಈ ಥರ ಮಾಡಿಕೊಂಡ್ರೆ ಆರಾಮಾಗಿ ಮಕ್ಕಳ ಬಟ್ಟೆಗಳು ಅವ್ರು ಹೋಗೋಷ್ಟರಲ್ಲಿ ಐರನ್ ಮಾಡಿ ನೀಟಾಗಿ ನಾವು ಕಳಿಸ್ಬೋದು, ಹಿಂಸೆ ಆಗಲ್ಲ ನೋಡಿ. ಇವಾಗ ನಾನು ಸೋಪಿನ ಪುಡಿನ ಹಾಕೋತಾ ಇದ್ದೀನಿ. ನಾನು ಲಿಕ್ವಿಡ್ ಹಾಕೋತಾ ಇಲ್ಲ, ನಾವು ಸೋಪಿನ ಪುಡಿಲೇ ವಾಶ್ ಮಾಡೋದು, ಹಾಗಾಗಿ ನಾನು ಸೋಪಿನ ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಇನ್ನೊಂದು ಹೇಳ್ತೀನಿ ನೋಡಿ, ನೀವು ನಿಂಬೆಹಣ್ಣನ್ನು ಈ ಥರ ಸೋಪಿನ ಪುಡಿ ಜೊತೆಗೆ ಈ ಥರ ಹಾಕಿ ನಿಂಬೆಹಣ್ಣು ರಸ ಹಾಕಿ ನೀವು ವಾಷಿಂಗ್ ಹಾಕಿದ್ರೆ ಬಟ್ಟೆಯಲ್ಲಿ ಎಲ್ಲೇ ಒಂದು ಸ್ವಲ್ಪ ಕಲೆ ಇದ್ರೂ ನೀಟಾಗಿ ವಾಶ್ ಆಗುತ್ತೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ನಾನು 1 ಲೆಮನ್ನ ಹಿಂಡ್ಕೊತಾ ಇದ್ದೀನಿ ನೀಟಾಗಿ. ಈ ಥರ ನೀವು 2 ಹಾಕಿದ್ರೂ ಹಾಕ್ಬೋದು ನೋಡಿ. ಸೋಪಿನ ಪುಡಿಗೆ ಹಾಕಿದ ತಕ್ಷಣ ಸೋಪಿನ ಪುಡಿ ಹೇಗೆ ಒಂಥರ ಉಬ್ಬುತ್ತಾ ಇದೆ ನೋಡಿ, ಏನೋ ಹಾಕಿದ್ರೆ ಉಬ್ಬುತ್ತಲ್ಲ ಆ ಥರ ಉಬ್ತಾ ಇದೆ. ಈಗ ನಾನಿವತ್ತು ಮಿಕ್ಸ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಎಲ್ಲ ಮಿಕ್ಸ್ ಬಟ್ಟೆ ಆಗಿರೋದ್ರಿಂದ ನಾನು ಮಿಕ್ಸ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋಣ.
ಇನ್ನೊಂದೇನು ಅಂದರೆ ಮಿಕ್ಸಲ್ಲೇ ಬೆಸ್ಟು ಅಂದ್ಕೊತೀನಿ. ಏಕೆಂದರೆ ಈ ಬಾಕಿ ಇದರಲ್ಲೆಲ್ಲ ವಾಶ್ ಮಾಡೋದಕ್ಕಿಂತ ಮಿಕ್ಸಲ್ಲಾದರೆ ನೀಟಾಗಿ ವಾಶ್ ಮಾಡಿ ಕೊಡುತ್ತೆ. ನೋಡಿ ಎಷ್ಟು ಬಟ್ಟೆ ಹಾಕಿ ಎಷ್ಟು ದಿನ ಆಯಿತೋ ಅವು ಆರೇ ಇಲ್ಲ. ಅದಾದಮೇಲೆ ಇವಾಗ ನಾನು ಇದಕ್ಕೆ ಕಂಫರ್ಟ್ ಹಾಕ್ತಾಯಿದ್ದೀನಿ. ಕಂಫರ್ಟ್ ಹಾಕೋಣ. ನೋಡಿ ಈ ಥರ ಕಂಫರ್ಟ್ ಹಾಕಿ ತುಂಬ ಚೆನ್ನಾಗಿ ವಾಶ್ ಮಾಡಿ ಕೊಡುತ್ತೆ. ನೋಡಿ 23 ಅಷ್ಟರಲ್ಲಿ ನಾನು ಕಂಫರ್ಟ ಹಾಕ್ಕೋತಾಯಿದ್ದೀನಿ. ಇವಾಗ ವಾಷಿಂಗ್ ಮಿಷಿನ್ನು ವಾಶ್ ಮಾಡಾಯಿತು. ನೋಡಿ ಈಗ ನಾನು ಬಟ್ಟೆನ ತೆಗಿತೀನಿ. ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ ನಿಜವಾಗ್ಲೂ ಹೇಳ್ತೀನಿ. ಬೇರೆಯವರೆಲ್ಲ ಹೇಳ್ತಾರೆ ಕಾಲರ್ ಹತ್ರ ಎಲ್ಲ ಕೊಳೆ ಹೋಗಲ್ಲ, ಮತ್ತು ಸರಿಯಾಗಿ ನೀಟಾಗಿ ವಾಶ್ ಮಾಡಲ್ಲ ವಾಷಿಂಗ್ ಮಿಷಿನು ಅಂತ ತುಂಬ ಜನ ಹೇಳ್ತಾರೆ. ಆದರೆ ನನಗೆ ಗೊತ್ತಿಲ್ಲ. ನಮ್ಮ ಬಟ್ಟೆನ ನಾನು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದೆ ಅಂತ. ನೋಡಿ ನೀವೇ ನೋಡಿ, ನಾವು ಉಜ್ಜಿದ್ದೀವಲ್ಲ ಅದು ಉಜ್ಜಿರೋದಕ್ಕೆ